ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಹಾವೇರಿಯಲ್ಲಿ ಕಾರ ಹುಣ್ಣಿಮೆ ದಿನ ಪಟಾಕಿ ವಿಚಾರಕ್ಕೆ ಗಲಾಟೆ ಆಗಿತ್ತಲ್ವಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಯೊಂದು ಆಗಿದೆ. ಅದೇನು ಅಂತ ಹೇಳಿದ್ರೆ, ಬಿಜೆಪಿ ಕಾರ್ಯಕರ್ತನ ಮನೆಯಲ್ಲಿ ಆರೋಪಿ ಶೌಕತ್ ಅಲಿ ಅಡಗಿದ್ದ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಆರೋಪಿ ಶೌಕತ್ ಅಲಿ ಚಮನ ಸಾಬ್ ನೆಗಳೂರನ್ನ ಪೊಲೀಸರು ಬಂಧಿಸಿದ್ದು, ಹಾವೇರಿ ಜಿಲ್ಲೆ ಹಾನಗಲ್ನ ನರೇಗಲ್ಲ ಗ್ರಾಮದಲ್ಲಿ ಘಟನೆ ನಡೆದಿತ್ತು. ಮಧುಗೌಡ ಪಾಟೀಲ್ ಮನೆಯಲ್ಲಿ ಈ ಆರೋಪಿ ಅಡಗಿ ಕೂತಿದ್ನಂತೆ. ಈಗ ಆಡೂರು ಪೊಲೀಸರಿಂದ ಒಟ್ಟು 8 ಜನ ಆರೋಪಿಗಳ ಬಂಧನ ಆಗಿದೆ. ಬಿಜೆಪಿ ನಾಯಕರೇ ಇದನ್ನ ವಿರೋಧ ಮಾಡ್ತಾ ಇದ್ರು. ಯಾವ ರೀತಿಯಾಗಿ ಈ ಒಂದು ಘಟನೆ ನಡೀತು ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಬಟ್ ಈಗ ಬಿಜೆಪಿ ಕಾರ್ಯಕರ್ತನ ಮನೆಯಲ್ಲೇ ಆರೋಪಿ ಶೌಕತ್ ಅಲಿ ಅಡಗಿದ್ದನ್ನುವಂತಹ ಸ್ಫೋಟಕ ವಿಚಾರ ಬಯಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಫಕೀರಯ್ಯ. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಫಕೀರಯ್ಯ, ಈ ಶೌಕತ್ ಅಲಿ ಆ ಮನೆಯಲ್ಲಿ ಅಡಗಿದ್ದ ಅನ್ನೋದು ಹೇಗೆ ಗೊತ್ತಾಯ್ತು? ಸದ್ಯ ಹೇಗೆ ನಡೀತಾ ಇದೆ ತನಿಖೆ? ನೈನಾ, ಇದು ರಾಜ್ಯಾದ್ಯಂತ ಬಹಳಷ್ಟು ಸದ್ದು ಮಾಡುವಂತಹ ಕಾರ ಹುಣ್ಣಿಮೆ ಹೋರಿ ಓಡಿಸುವಂತ ವೇಳೆ ಪಟಾಕಿಯನ್ನು ಹಚ್ಚಿರ್ತಾರೆ. ಇದು ಏನು ಏಕಾಏಕಿ ಮನಸಾಯಿಚ್ಚೆ ಹಲ್ಲೆ ಮಾಡಿ 8ಕ್ಕೂ ಅಧಿಕ ಜನರು ಗಾಯಗೊಂಡಿರ್ತಾರೆ. ಹೀಗಾಗಿ ಒಂದ್ ಕಡೆ ಮುಸ್ಲಿಂ ಮತ್ತೆ ಹಿಂದೂ ಎರಡೂ ಕಡೆ ಕೂಡ ದೂರು ಮತ್ತು ಪ್ರತಿ ದೂರುಗಳು 26-24 ಜನರ ಮೇಲೆ ಕೇಸ್ ಆಗಿರುತ್ತೆ. ಈಗಾಗಲೇ ಪೊಲೀಸರು ಕೂಡ ಕಾರ್ಯಾಚರಣೆ ನಡೆಸಿ 8ಕ್ಕೂ ಅಧಿಕ ಜನರನ್ನ ಬಂಧನ ಮಾಡಿರುವಂತದ್ದು. ಆದ್ರೆ ಇವತ್ತು ಪ್ರಮುಖ ಆರೋಪಿಯನ್ನ ಅರೆಸ್ಟ್ ಮಾಡಿರುವಂತದ್ದು. ಶೌಕತ್ ಅಲಿ ನೆಗಳೂರನ್ನ ಆರೋಪಿಯನ್ನ ಎತ್ತೇನಹಳ್ಳಿ ಗ್ರಾಮದ ಮಧುಗೌಡ ಪಾಟೀಲ್ ಎಂಬ ಬಿಜೆಪಿ ಕಾರ್ಯಕರ್ತನ ಮನೆಯಲ್ಲಿ ಕಳೆದ 2 ದಿನಗಳಿಂದ ಕೂಡ ಅಡಗಿ ಕುಳಿತಿದ್ದ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿರುವಂತ. ಒಟ್ಟಿನಲ್ಲಿ ಏನು ಕೋಮು ಗಲಭೆಗೆ ಕಾರಣವಾದಂತಹ ತಿರುವನ್ನ ಪಡೆದುಕೊಂಡಂತಹ ಪ್ರಕರಣಕ್ಕೆ ಬಿಜೆಪಿ ಕಾರ್ಯಕರ್ತನ ಮನೆಯಲ್ಲಿ ಏನು ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದಂತಹ ಶೌಕತ್ ಅಲಿ ನೆಗಳೂರು ಸಿಕ್ಕಿರುವಂತಹದ್ದು ಜಿಲ್ಲೆಯಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿರುವಂತದ್ದು. ಒಟ್ಟಿನಲ್ಲಿ ಏನು ಕಾರ ಹುಣ್ಣಿಮೆ ದಿನ ಪಟಾಕಿ ಹಚ್ಚುವಂತಹ ವೇಳೆಯಲ್ಲಿ ನಡೆದಂತಹ ಏನು ಗಲಾಟೆ ಈಗ ರಾಜಕೀಯ ಬಣ್ಣಕ್ಕೆ ತಿರುವು ಪಡೆದುಕೊಂಡಿರುವಂತದ್ದು. ಒಟ್ಟಿನಲ್ಲಿ ಈಗ ಪೊಲೀಸರು ಕೂಡ 2 ಕಡೆ ಆರೋಪಿಗಳನ್ನು ಕೂಡ ಶೋಧ ಕಾರ್ಯವನ್ನು ಮಾಡ್ತಿದ್ದಾರೆ. ಏನು ಘಟನೆಯಲ್ಲಿ ಏನು ಗಾಯಗೊಂಡಂತಹ ಏನು ಗಾಯಾಳುಗಳು ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಮುಂದುವರೆದಿರುವಂತದ್ದು. ನೈನಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.